ನಾರ್ಮಲ್ ಆಗಿ ಹೇಳಿ ಮೆಜೆಸ್ಟಿಕ್ ಇಂದ 73 ಕಿಲೋಮೀಟರ್ ದೂರದಲ್ಲಿ ಐತೆ ಈ ದೇವಸ್ಥಾನ. ಅದು ಬೆಂಗಳೂರಿನ ಹಾಯ್ ಫ್ರೆಂಡ್ಸ್, ನಾವಿವತ್ತು ದೇವರಾಯನದುರ್ಗ ಬೆಟ್ಟಕ್ಕೆ ಬಂದಿದ್ದೀವಿ. ದೇವರಾಯನದುರ್ಗ ಬೆಟ್ಟ ಒಂದು ತುಮಕೂರು ಡಿಸ್ಟಿಕಲ್ಲಿದೆ. ಈ ದೇವರಾಯನದುರ್ಗದಲ್ಲಿ 2 ಫೇಮಸ್ ನರಸಿಂಹಸ್ವಾಮಿ ದೇವಸ್ಥಾನ ಇದೆಯಂತೆ. ಕೆಳಗಡೆ ಇರುವಂಥದ್ದು ಭೋಗ ನರಸಿಂಹಸ್ವಾಮಿ ದೇವಸ್ಥಾನ. ಈ ಭೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಯಾವುದೇ ಹರಕೆ ಹೊತ್ಕೊಂಡ್ರೂ ಈಡೇರುತ್ತೆ ಅಂತ ಇಲ್ಲಿನ ಜನ ನಂಬ್ತಾರಂತೆ. ಈ ಬೆಟ್ಟದ ಮೇಲ್ಗಡೆ ನಾವು ಹೋಗ್ತಾ ಇರುವಂಥದ್ದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ದೇವರು ಯೋಗ ಸ್ಥಿತಿಯಲ್ಲಿ ಕುಳಿತಿರ್ತಾರಂತೆ. ನಾವು ಇಲ್ಲಿಗೆ ಬಂದಾಗ ನಮಗಂತೂ ಇಲ್ಲಿ ಪಿನ್ ಡ್ರಾಪ್ ಸೈಲೆನ್ಸ್ ಇತ್ತು. ಅದರಲ್ಲೂ ಈ ಕ್ರಾಸ್ ರೋಡ್ ಏನಿದೆ ಇದು ಮಾತ್ರ ನಮಗೆ ಮಲೆ ಮಹದೇಶ್ವರನ ಬೆಟ್ಟ ನೆನಪಿಸ್ಬಿಡ್ತು. ಏನಕ್ಕೆಂದರೆ ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ಬೇಕಾದ್ರೂ ಸೇಮ್ ಇದೇ ಥರ ಹಾವು ಥರ ನಿಲ್ಕೊಂಡು ಹೋಗುವಂಥದ್ದು. ಸೊ ನೀವು ಇದಕ್ಕೆ ಕಾರಲ್ಲಿ ಅಥವಾ ಬೇರೆ ದೊಡ್ಡ ಗಾಡೀಲಿ ಬಂದರೆ ನಿಮಗೆ ಆ ಫೀಲೇ ಸಿಗಲ್ಲ. ನೀವೇನಿದ್ರು ಇಲ್ಲಿಗೆ ಬರಬೇಕು ಅಂತಂದರೆ ಬೈಕಲ್ಲಿ ಬನ್ನಿ. ಬೈಕಲ್ಲಿ ಬಂದರೆ ಮಾತ್ರ ನಿಮ್ಗೆ ಇಲ್ಲಿ ಸಿಗುವಂಥ ಎಕ್ಸ್ಪೀರಿಯೆನ್ಸು ದಿ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿರ್ತದೆ. ಇಲ್ಲಿ ಆಲ್ಮೋಸ್ಟ್ ನಾನು ನೋಡ್ದಂಗೆಲ್ಲ ಕಾರು ಕಮ್ಮಿ ಇತ್ತು. ಮೇಲ್ಗಡೆ ನಾವು ಹೋದಾಗ ಒಂದು 2-3 ಕಾರ್ ಅಷ್ಟೇ ಮಾತ್ರ ನಿಂತಿದ್ದು. ಜಾಸ್ತಿ ಬರೀ ಬೈಕರ್ಸ್ಗಳೇ, ಅದರಲ್ಲೂ ಜಾಸ್ತಿ ಲವರ್ಸ್ಗಳೇ ಬಂದಿದ್ದು. ಇಲ್ಲಿಗೆ ನೀವು ನಿಮ್ಮ ಫ್ರೆಂಡ್ಸ್ನ ಕರ್ಕೊಂಡು ಜಾಲಿ ರೈಡಿಗೆ ಬರ್ಬೋದು. ನೀವು ಬೆಳಿಗ್ಗೆ ಬೇಗ ಬಂದರೆ ಈ ಬೆಳಿಗ್ಗೆ ಹೊತ್ತು ಫುಲ್ಲು ಬೆಟ್ಟ ಪೂರ್ತಿ ಈ ಮಂಜಿಂದ ಪೂರ್ತಿ ಮುಚ್ಕೊಂಡಿರ್ತದೆ. ಇಷ್ಟೊಂದು ವೀಕ್ ಆಗ್ಬಿಟ್ಟಿದ್ದೀವಿ ಮಂಜ. ಹಂಗಂತೂ ಇದು ಹತ್ತಕ್ಕೆ ತುಂಬ ಕಷ್ಟ ಆಯಿತು. ಏನಕ್ಕೆ ಅಂತಂದರೆ ಬೆಂಗಳೂರಲ್ಲಿ ಆರಾಮಾಗಿ ಕೂತು ನಮ್ಗೆ ಅಭ್ಯಾಸ ಆಗ್ಬಿಟ್ಟು ಈ ಸಡನ್ನಾಗಿ ಈ ಬೆಟ್ಟ ಗುಡ್ಡ ಎಲ್ಲ ಹತ್ತಬೇಕು ಅಂತಂದಾಗ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಒಂದು ಸ್ವಲ್ಪ ದೂರ ಮೆಟ್ಲು ಹತ್ತಿದಂಗೆ ಆ ಕಷ್ಟ ಎಲ್ಲ ಮರ್ತೋಗಂಗೆ ಒಂದು ಒಳ್ಳೊಳ್ಳೆ ಸೀನರಿ ಕಾಣಿಸುತ್ತೆ ನಿಮಗೆ. ನೀವು ಇಲ್ಲಿಗೆ ಬೆಳಿಗ್ಗೆ 6 ಗಂಟೆಗೆ ಬಂದರೆ ಸನ್ರೈಸ್ ನೋಡ್ಬೋದು. ಅದು ನಿಮ್ಮ ಅದೃಷ್ಟ ಇದ್ದರೆ. ಏನಕ್ಕೆ ಅಂತಂದರೆ ಈ ಅಕ್ಟೋಬರಿಂದ ಫೆಬ್ರವರಿವರೆಗೂ ತುಂಬ ಮಂಜು ತುಂಬ್ಕೊಂಡಿರ್ತದೆ. ಹಂಗಾಗಿ ನಿಮಗೆ ಸೂರ್ಯ ಆಲ್ಮೋಸ್ಟ್ ನಿಮ್ಗೆ 10:30 11:00ವರೆಗೂ ಕಾಣೋದೇ ಇಲ್ಲ. ಆದರೆ ನಿಮಗೆ ಈವ್ನಿಂಗಲ್ಲಿ ಮಾತ್ರ ನಿಮಗೆ ಸನ್ಸೆಟ್ ನೋಡ್ಬೋದು. ಬೆಸ್ಟ್ ವ್ಯೂ ಪಾಯಿಂಟು. ಬಟ್ ಇವಾಗ ಏನಪ್ಪ ಅಂದರೆ ಸಂಜೆ 5 ಗಂಟೆಗೆ ಕ್ಲೋಸ್ ಮಾಡಿಬಿಡ್ತೀವಿ ಅಂತೇಳಿ ಬೋರ್ಡ್ ಹಾಕೊಂಡಿದ್ದಾರೆ. ಸೊ ಆದಷ್ಟು ಬೇಗ ಬರೋದಕ್ಕೆ ಟ್ರೈ ಮಾಡಿ. ನಾವು ಬೆಂಗಳೂರಿಂದ ಬರೋದಕ್ಕೆ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇದ್ದಿಂದ ಟೈಮ್ ಜಾಸ್ತಿ ಹಿಡಿದ್ಬಿಡ್ತು. ಅದಕ್ಕೆ ನಮಗೆ ಬಿಸಿಲಲ್ಲಿ ಹತ್ಬೇಕಾಗಿ ಬಂತು. ಸೊ ನೀವು ಬೇಗ ಬಂತು ಅಂದರೆ ಆರಾಮಾಗಿ ತಂಪು ವಾತಾವರಣದಲ್ಲಿ ಹೋಗಿ ನೋಡ್ಕೊಂಡು ಎಲ್ಲನೂ ವ್ಯೂ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ನಿಧಾನಕ್ಕೆ ಬರ್ಬೋದು. ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಸಾಕಾಗ್ಲಿಲ್ಲ ಮಂಜೆ. ಈ ಹತ್ತದೈತಲ್ಲ ಸಿಕ್ಕಾಬಿಟ್ಟೆ ಸಾಕಾಗ್ಬಿಡ್ತು ಮೇಲಕ್ಕೆ ಬರೋಷ್ಟೊತ್ತಿಗೆ. ತಲೆ ಕೆಟ್ಟವ್ರಿ ನಡ್ರಿ ಹೋಣ. ವಾಪಸ್ ಬರೋದು ಮರ್ತ ಬಿಡ್ಬೇಕು ಅಂತ ಜಾಗಕ್ಕೆ ಹೋಣ ನಡ್ರಿ. ಇಲ್ಲಿ ಆಲ್ಮೋಸ್ಟು ನಾವು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ವಿಡಿಯೋ ನೋಡ್ಕೊಂಡು ಬಂದಿದ್ದು. ಅದರಲ್ಲಿ ತೋರಿಸಿರೋದ್ರಲ್ಲಿ ಎಷ್ಟೋ ಪ್ಲೇಸ್ಗಳನ್ನ ಏನು ಮಾಡಿದ್ದಾರೆ, ಬೀಗ ಹಾಕೊಂಡಿದ್ದಾರೆ. ಕೇಳಿದ್ರೆ ನಾವು ಕ್ಲೀನಿಂಗ್ ಇಲ್ಲ, ಮೇಂಟೆನೆನ್ಸ್ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ಕ್ಲೋಸ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಸೊ ನಿಮ್ಗೆ ಇಲ್ಲಿ ಬಂದರೆ ನಿಮಗೆ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಒಂದೇ, ಅದು ಎಂಟ್ರೆನ್ಸ್ ಒಳಗಡೆ ಅಷ್ಟೇ. ಅದು ಬಿಟ್ಟರೆ ನಿಮ್ಮ ಸುತ್ತ ನಿಮ್ಗೆ ಇನ್ನೇನು ಸಿಗಲ್ಲ. ಇಲ್ಲಿ ಎಲ್ಲನೂ ಕ್ಲೋಸ್ ಮಾಡಾಕ್ಬಿಟ್ಟಿದ್ದಾರೆ ಆಲ್ಮೋಸ್ಟ್. ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಂದ 73 ಕಿಲೋಮೀಟರ್ ದೂರದಲ್ಲಿ ಇರುವಂತ ಈ ದೇವಸ್ಥಾನ. ನಾರ್ಮಲ್ ಆಗಿ ಹೇಳಿ ಮೆಜೆಸ್ಟಿಕ್ ಇಂದ 73 ಕಿಲೋಮೀಟರ್ ದೂರದಲ್ಲಿ ಐತೆ ಈ ದೇವಸ್ಥಾನ. ಅದು ಬೆಂಗಳೂರಿನ ಹಿಸ್ಟ್ರಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ನನಗ್ ಗೊತ್ತಿರೋ ತರದಲ್ಲಿ ನಾನ್ ಹೇಳ್ತೀನಿ ಗುರು, ನಿನಗ್ ಗೊತ್ತಿರೋ ತರದಲ್ಲಿ ನೀನ್ ಹೇಳು. ನಾನ್ ಮಾತಾಡೋದು ನಾನು ಅದೇ. ನಾರ್ಮಲ್ ಆಗಿ ಜನಕ್ಕೆ ಅದು ಅಂತಲ್ಲ, ಬಟ್ ಹೇಳ್ಬೇಕಾದ್ರೆ ಹೆಂಗಿರ್ಬೇಕು. ನಾರ್ಮಲ್ ನಾವೇನ್ ಬಂದಿರೋ ನಮ್ಗೆ ಎಕ್ಸ್ಪೀರಿಯನ್ಸ್ ಗುರು. ನಾನ್ ನೋಡಿರೋ ಟಿವಿ ಚಾನೆಲ್ಗಳಲ್ಲಿ ಆತರ ಮಾತಾಡ್ತಿದ್ರು, ನನಗ್ ಹಂಗ್ ಗೊತ್ತು ಅಭ್ಯಾಸ. ನೀನ್ ನೋಡಿರೋ ಟಿವಿ ಚಾನೆಲ್ ನಿನಗ್ ಗೊತ್ತಿರೋ ಹಂಗ್ ಮಾತಾಡೋದು. ಬಂದಾಗ ಈ ಮಂಟಪ ಸಿಕ್ಕಾಬಿಟ್ಟೆ ಇಷ್ಟ ಆಯ್ತು ನನಗೆ. ಬಟ್ ಇಲ್ಲಿ ಏನೂ ಇಲ್ಲ ನೋಡಕ್ ನಿಮ್ಗೆ. ಬಟ್ ಇಲ್ಲಿ ಆಲ್ಮೋಸ್ಟ್ ಎಲ್ಲಾನು ಕ್ಲೋಸ್ ಮಾಡಕ್ ಬಿಟ್ಟವ್ರೆ. ಬಟ್ ಈ ಕೆಲವೊಂದು ಸಣ್ಣ ಪುಟ್ಟ ಇರೋದ್ರಲ್ಲೇ ನೀವು ನೋಡಿ ಖುಷಿ ಪಟ್ಕೋಬೇಕಷ್ಟೇ.
ರೈಟ್ ಸೈಡಲ್ಲಿ ಇನ್ನೊಂದು ಆರ್ಚ್ ಕಾಣುತ್ತೆ ನೋಡಿ, ಅಲ್ಲಿ ರೈಟ್ ತಗೊಬೇಕು. ಅಲ್ಲಿ ರೈಟ್ ತಗೊಂಡ್ರೆ ನಿಮಗೆ ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಸಿಗುತ್ತೆ. ಈ ಎರಡೂ ದೇವಸ್ಥಾನದಲ್ಲಿ ವಿಡಿಯೋ ಆಗಲಿ ಫೋಟೋ ಆಗಲಿ ತೆಗಿಯೋ ಆಗಿಲ್ಲ. ಹಂಗಾಗಿ ನಾನು ಹೊರಗಡೆ ಎಷ್ಟಾಗುತ್ತೋ ಅಷ್ಟನ್ನು ನಾನು ನಿಮಗೆ ತೋರಿಸಿದ್ದೀನಿ. ಸೊ ನಾನು ಈ ವಿಡಿಯೋನ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೇನೇ ಇಲ್ಲಿಂದ ಜಸ್ಟ್ 25 ಕಿಲೋಮೀಟರ್ ದೂರದಲ್ಲಿ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ಇದೆ. ಸೊ ನೀವೇನಾದರೂ ದೇವರಾಯನ ದುರ್ಗಕ್ಕೆ ಪ್ಲಾನ್ ಮಾಡಿದ್ದೀರಾ ಅಂತಂದರೆ ಯಾವುದೇ ಕಾರಣಕ್ಕೂ ಇದನ್ನು ಮಿಸ್ ಮಾಡ್ಕೊಂಬೇಡಿ. ಸ್ವಾಮಿನ ನೋಡಿದ್ಮೇಲೆ ಲಕ್ಷ್ಮಿನ ಮರಿಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನಾವು ಇದಕ್ಕೂ ಕೂಡ ಬಂದೋ. ಸೊ ನೀವೇನಾದ್ರೂ ಮಿಸ್ ಮಾಡ್ಕೊಂಡಿದ್ರೆ ನೆಕ್ಸ್ಟ್ ಟೈಮ್ ಹೋದಾಗ ಮಾತ್ರ ಖಂಡಿತವಾಗಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ. ಸೊ ಆಗ ಲಕ್ಷ್ಮೀ ನರಸಿಂಹಸ್ವಾಮಿ ಇಬ್ಬರೂ ಕೂಡ ಕವರ್ ಮಾಡ್ದಂಗೆ ಆಗುತ್ತೆ, ಇಬ್ಬರು ಬ್ಲೆಸ್ಸಿಂಗ್ಸ್ನೂ ಕೂಡ ತಗೊಂಡಂಗೆ ಆಗುತ್ತೆ.